ನನ್ನನ್ನ ನೀನು ಈ ಕ್ಷಣದಲ್ಲಿ ಈ ಸ್ಥಳದಲ್ಲಿ ನಿರೀಕ್ಷೆ ಮಾಡಿರ್ಲಿಲ್ಲ ಅಲ್ವಾ? ಅದನ್ನ ಆಮೇಲೆ ಹೇಳ್ತೀನಿ. ಈಗ ನೀನ್ ನನ್ನ ಮೇಲೆ ಯಾಕೆ ಬಿದ್ದಿದ್ಯಾ ಅದನ್ನ ಹೇಳು. ಯಾಕೆ? ನಾನ್ ಹೇಳಿದ್ರೆ ಮಾತ್ರ ನಿನಗೆ ಅರ್ಥ ಆಗೋದಾ? ಇಲ್ಲ ಅಂದ್ರೆ ಅರ್ಥ ಆಗೋದಿಲ್ವಾ? ನೋಡು, ಈಗ ಸುತ್ತಿ ಬಳಸಿ ಮಾತಾಡಿ ನನ್ನ ಸಮಯನ ವ್ಯರ್ಥ ಮಾಡೋದಕ್ಕೆ ನೋಡ್ಬೇಡ. ಸಮಯದ ಬೆಲೆ ನಿನಗ್ ಗೊತ್ತಿಲ್ಲ ಅಂದ್ರೆ ನನಗೂ ಗೊತ್ತಿಲ್ಲ ಅಂತ ಅನ್ಕೋಬೇಡ. ಏನಾಯ್ತು ಅಂತ ನೇರವಾಗಿ ಹೇಳು. ನನ್ನನ್ನ ಸಾಮಾನ್ಯ ಸ್ತ್ರೀ ಮಾಡೋದಕ್ಕೆ ಹೊರಟಿಯಲ್ಲ, ಇದು ಸುಳ್ಳ? ಹೌದು, ಸುಳ್ಳೆ. ನನಗ್ ಬರ್ತಾ ಇರೋ ಕೋಪದಲ್ಲಿ ನಿನ್ನನ್ನಿಲ್ಲೇ ಸುಟ್ಟು ಬೂದಿ ಮಾಡ್ಬಿಡ್ಬೇಕು ಅನಿಸ್ತಿದೆ. ಏಯ್, ಬೂದಿ ಆಗೋದಕ್ಕೆ ನಾನು ಪಕ್ಷಿನೂ ಅಲ್ಲ, ನೀನು ಕೌಶಿಕ ಮುನಿನೂ ಅಲ್ಲ. ನಿನಗೆ ಮೋಸ ಮಾಡಿದ್ದು, ನಿನ್ನನ್ನ ಸಾಮಾನ್ಯ ಮನುಷ್ಯಳಾಗಿ ಮಾಡೋದು ನೋಡಿದ್ದು ನಾನಲ್ಲ. ಏ ಬಾಬಾ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ. ನಿನ್ನ ಹಸಿ ಹಸಿ ಸುಳ್ಳನ್ನ ಬೇರೆ ಯಾರ ಹತ್ರ ಆದ್ರೂ ಹೇಳು, ಅವರು ನಿನ್ ಮಾತನ್ನ ನಂಬ್ತಾರೆ. ಈ ಊರ್ಮಿಳ ಅಲ್ಲ. ನಿನ್ನ ಸಾಮಾನ್ಯ ಮನುಷ್ಯಳಾಗಿ ಮಾಡಬೇಕು ಅಂತ ಇದ್ದಿದ್ರೆ ಅರ್ಜುನ್ ನನ್ನ ಹತ್ರ ಇರ್ಬೇಕಾಗಿತ್ತು. ಎಲ್ಲಿದ್ದಾನೆ ಅರ್ಜುನ್? ಅರ್ಜುನ್ ನನ್ನ ಹತ್ರ ಇಲ್ಲ, ಆ ಶಾಸ್ತ್ರಿ ಹತ್ರ ಇದ್ದಾನೆ. ಹಾಗೆ ನಿಮ್ಮಿಬ್ಬರ ಮದ್ವೆ ನಿಲ್ಸೋದಕ್ಕೆ ನೋಡಿದ್ದು ನಾನಾ? ಯೋಚನೆ ಮಾಡು. ನೋಡು, ನಾನಾಗ್ಲಿ ನೀನಾಗ್ಲಿ ತಾಮಸ ಶಕ್ತಿನ ಆರಾಧಿಸೋರು. ನಾನ್ ನಿನಗೆ, ನೀನ್ ನನಗೆ ಅನ್ನೋ ತರ ಇರಬೇಕು. ಅಂಥದ್ರಲ್ಲಿ ನಾನ್ ನಿನಗೆ ಮೋಸ ಮಾಡೋದಕ್ಕೆ ಹೇಗೆ ಸಾಧ್ಯ? ಸಾತ್ವಿಕ ಶಕ್ತಿ ನಮ್ಮಿಬ್ಬರಿಗೂ ಶತ್ರು. ಹಾಗೆ ಆ ಸಾತ್ವಿಕ ಶಕ್ತಿನ ಆರಾಧನೆ ಮಾಡೋ ಆ ಶಾಸ್ತ್ರಿ ಕೂಡ ಶತ್ರು ತಾನೆ. ನಿಜ, ನೀವ್ ಹೇಳ್ತಿರೋದು ನಿಜ. ಹಾಗಾದ್ರೆ ನಮ್ಮ ಮುಂದಿನ ದಾರಿ ಹೇಗೆ? ಅವನ್ ಹೇಗೆ ಅರ್ಜುನ್ ಮುಂದೆ ನಿಲ್ಲೋದಕ್ಕೆ ಸಾಧ್ಯ? ಸೂರ್ಯ ಮುಳುಗಿದ ತಕ್ಷಣ ಸೂರ್ಯನ ಶಕ್ತಿನೇ ಕುಂದೋಯ್ತು ಅಂತ ಅನ್ಕೊಂಡ್ರೆ ಅದು ಜಾಣತನ ಅಲ್ಲ, ಮೂರ್ಖತನ. ಹಾಗಂತ ಆ ಕಾನಿಷ್ಕ ಅರ್ಜುನ್ ಒಳಗಡೆ ಇರೋ ನಾಗಮಣಿನ ತೆಗಿತಾನ? ತೆಗಿತಾನ. ತೆಗಿಯೋ ತರ ನಾನು ಮಾಡ್ತೀನಿ. ಅಷ್ಟು ಮಾಡಿ. ಅಮೃತ ಅವರೇ, ನಾವಿಲ್ಲಿಗೆ ಹೇಗೆ ಬಂದ್ವಿ? ಅಂದ್ರೆ ನಾನು ನಮ್ಮ ಮನೆಯಲ್ಲಿದ್ದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅರ್ಜುನ್ ಅವರೇ, ನಾವು ಅವತ್ತಿಂದ ಇವತ್ತಿನವರೆಗೂ ಕಾಡಲ್ಲೇ ಇದ್ದೀವಿ. ನಾನು ಎಲ್ಲೂ ಹೋಗಿಲ್ಲ, ನೀವು ಎಲ್ಲೂ ಹೋಗಿಲ್ಲ. ಮತ್ತೆ ಅಪ್ಪ ಅಮ್ಮ ಅಜ್ಜಿ ಚಿಕ್ಕಪ್ಪ ಇವ್ರನ್ನೆಲ್ಲ ಮಾತಾಡ್ಸಿರೋ ರೀತಿ ಫೀಲ್ ಆಗ್ತಾ ಇದೆಯಲ್ಲ ನನಗೆ. ಅದು ಅರ್ಜುನ್ ಅವರೇ, ನೀವು ನಿಮ್ಮ ಅಪ್ಪ ಅಮ್ಮನ ನೋಡಿ, ನಿಮ್ಮ ಅಜ್ಜಿ ಚಿಕ್ಕಪ್ಪನ ನೋಡಿ ತುಂಬ ದಿನ ಆಯ್ತಲ್ಲ, ಅದನ್ನೇ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಮಲ್ಕೊಂಡಿದ್ದೀರಾ ಅನಿಸುತ್ತೆ. ಅದ್ರ ಬಗ್ಗೆನೇ ಕನಸು ಬಿದ್ದಿದೆ. ಆ ಕನಸನ್ನೇ ನೀವು ವಾಸ್ತವ ಅಂತ ಅಂದ್ಕೊಂಡಿದ್ದೀರಾ ಅಷ್ಟೇ. ಅಷ್ಟೇನಾ? ನೀವು ನನ್ನ ಮಾತನ್ನ ನಂಬ್ತಿರೋ ಇಲ್ವೋ? ನಂಬ್ತೀನಿ. ಬನ್ನಿ ಮತ್ತೆ. ಬಾಬಾ, ನಿಮಗಿಂತಲೂ ಶಕ್ತಿವಂತನ ಕಾನಿಷ್ಕ? ಹೌದು. ಅಲ್ಲ ಬಾಬಾ, ಕಾನಿಷ್ಕ ನಿಮಗಿಂತ ಶಕ್ತಿವಂತ ಹೇಗಾಗ್ತಾನೆ? ಜಗತ್ತಿನಲ್ಲಿ ಅತಿ ಬಲಿಷ್ಠವಾದ ಪಕ್ಷಿ ಯಾವುದು? ಗರುಡ. ಆ ಗರುಡ ಪಕ್ಷಿಯಷ್ಟೇ ಶಕ್ತಿಯುತವಾದದ್ದು ಹದ್ದು. ಗರುಡಕ್ಕೆ ಹೇಗೆ ನಾಗನ ಕಂಡ್ರೆ ಆಗೋದಿಲ್ವೋ ಹಾಗೆ ಹದ್ದಿಗೂ ನಾಗವನ್ನ ಕಂಡ್ರೆ ಆಗೋದಿಲ್ಲ.
ಆ ಶತ್ರುನೇ ಈ ಕಾನಿಷ್ಕ. ಅರ್ಜುನ್ ದೇಹವನ್ನ ಛಿದ್ರ ಮಾಡಿ ಅವನ ದೇಹದ ಒಳಗಿರೋ ನಾಗಮಣಿಯನ್ನ ಹೊರಗೆ ತರ್ತಾನೆ. ಅಪ್ಪ, ನೀವು ಹೇಳ್ತಾ ಇರೋದು ಕೇಳ್ತಾ ಇದ್ರೆ ನನಗೆ ಹುಚ್ಚಿ ನೀವು ಆನಂದ ಆಗ್ತಾ ಇದೆ. ನಿನ್ನ ಕಣ್ತುಂಬ ನೋಡಿಬಿಟ್ರೆ ಜೀವನ ಸಾರ್ಥಕ ಆಗ್ಬಿಡುತ್ತೆ. ಮನುಷ್ಯ ಲೋಕ ಇಷ್ಟೊಂದು ಮೋಸ ಅಂತ ನನಗ್ ಗೊತ್ತಿರ್ಲಿಲ್ಲ ಬಾಬಾ. ಏನ್ ಹೇಳ್ತಾ ಇದೀಯಾ? ಸ್ವಾರ್ಥಕ್ಕೋಸ್ಕರ ಬಂದ ಸಂಬಂಧಗಳನ್ನೇ ಮರೆಯುವಂತವ್ರು ಈ ಮನುಷ್ಯರು ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಬಾಬಾ. ಊರ್ಮಿಳ, ಜಗತ್ತಿನ 7 ಲೋಕಗಳು ಅರ್ಧಪತನ ತಿಳಿದಿರೋದು ಅರಿಷಡ್ ವರ್ಗಗಳಿಂದ. ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳಿಂದ. ಅದನ್ನ ಮೀರಿಸೋ ಅಪ್ಸರ ತರ ಮಾತಾಡ್ಬೇಡ ನೀನು. ಸುಳ್ಳು ಸುಳ್ಳು ಅಂತ ಅನ್ಯತಾನ ನೋಡಿದ್ರೆ ನಿನ್ನ ಅರಿವಿನ ಮೇಲೆ, ನಿನ್ನ ಅಸ್ತಿತ್ವದ ಮೇಲೆ ನನ್ನ ಅಡಿನ ಇಟ್ಟು ನಿನ್ನ ಆಸ್ತಿ ಮಾಡಬೇಕಾಗುತ್ತೆ. ಬಾಬಾ, ನಿನ್ನ ಅಪ್ಸರ ಲೋಕದ ಅಬ್ಬರಗಳು, ಆರ್ಭಟಗಳು, ಅಹಂಕಾರಗಳು ಈ ಬಾಬನ ಮುಂದೆ ಕೆಲ್ಸಕ್ಕೆ ಬರೋದಿಲ್ಲ. ಈಗ ನೀನು ಸ್ವತಂತ್ರಿ ಅಲ್ಲ, ಬಾಬನ ಮುಂದೆ ಬಂದಿಯಾಗಿರೋ ಅಪ್ಸರೆ ಅಷ್ಟೇ. ಕ್ಷಮೆ ಇರ್ಲಿ ಬಾಬಾ. ಇದೇ ನನಗೆ ಬೇಕಾಗಿರೋದು. ವಿನಯತೆ, ವಿಧೇಯತೆಗಳಿಂದ ವಿಧಾತನನ್ನು ಗೆಲ್ಲಬಹುದು. ಇದೇ ಸತ್ಯ, ಇದೇ ಅಂತ್ಯ. ಇದನ್ನ ಅರಿತವನು ಮಾತ್ರ ಅರಿವಿನ ಗುರುವಾಗುತ್ತಾನೆ, ಇಲ್ಲ ಅಳಿದು ಅಸ್ಥಿ ಆಗ್ತಾನೆ. ಇದೆಲ್ಲದಕ್ಕೂ ಮೀರಿದ ಒಂದು ಕಹಿ ಸತ್ಯ ಹೇಳ್ತೀನಿ, ಕೇಳಿಸ್ಕೋ. ನಾಗಮಣಿಗೋಸ್ಕರ ತಮ್ಮ ಅಣ್ಣನನ್ನ ಕೊಲ್ಲೋದಕ್ಕೆ ನಿಲ್ತಾನೆ, ತಾಯಿ ತನ್ನ ಮಗಳನ್ನ ಕೊಲ್ಲೋದಕ್ಕೆ ನಿಲ್ತಾಳೆ, ತಂದೆನೂ ತನ್ನ ಮಗನನ್ನ ಕೊಲ್ಲೋದಕ್ಕೆ ನಿಲ್ತಾನೆ. ಇದೇ ಅಂತಿಮ ಸತ್ಯ. ಏನಾಯ್ತು ಅರ್ಜುನ್ ಅವರೇ ನಿಮ್ಗೆ? ಅರ್ಜುನ್ ಅವರೇ, ನಾನು ನಿಮ್ಮ ಅಮೃತ ಮಾತಾಡ್ತಾ ಇರೋದು. ಎದ್ದೇಳಿ ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅರ್ಜುನ್ ಅವರೇ. ಯಾಕೆ ಕೂಗ್ತಾ ಇದೆಯಾ? ಏನಾಯ್ತು? ನನ್ನ ಅರ್ಜುನ್ ಯಾವ್ದೋ ಗಂಡಾಂತರದಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನೀನು ಅರ್ಜುನ್ ಬಗ್ಗೆ ಯೋಚಿಸಿ ನಿನ್ಗೆ ಹಾಗೆ ಅನ್ನಿಸ್ತಿದೆ ಅಷ್ಟೇ.
ಅವನಿಗೇನು ಆಗಿಲ್ಲ ಅಮ್ಮ. ಇಲ್ಲ ಕಣೋ, ಮಗ ಮನೆಗಲ್ಲ ಮನ್ಸಿಗೆ ಅನ್ನೋ ಮಾತೇ ಇದೆ. ಅವನಿಗೇನೋ ಆಗಿದೆ ಅಂತ ನನ್ನ ಒಳ ಮನಸ್ಸು ಕೂಗಿ ಕೂಗಿ ಹೇಳ್ತಾ ಇದೆ. ಅರ್ಜುನ್ ಬಗ್ಗೆ ನಿನಗೆ ಎಷ್ಟು ಕಾಳಜಿ ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ಯಾಕ್ರೆ ನನಗೂ ಇದೆ. ನೋಡು, ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೀನಿ, ಅವ್ರು ಅವನನ್ನು ಹುಡುಕ್ತಾರೆ. ಅವನು ಎಲ್ಲಿದ್ರು ಸಿಕ್ಕೇ ಸಿಗ್ತಾನೆ. ನೀನು ಧೈರ್ಯವಾಗಿರಮ್ಮ. ದೇವ್ರೆ, ನನ್ನ ಮಗನ ಕಾಪಾಡೋ ಜವಾಬ್ದಾರಿ ನಿನ್ ಮೇಲೆ ಇದೆ. ದಯವಿಟ್ಟು ಅರ್ಜುನ್ನ ಕಾಪಾಡಪ್ಪ. ಅರ್ಜುನ್ ಅವರೇ ಮಾತಾಡಿ. ಅರ್ಜುನ್ ಅವರೇ, ನಂಗೆ ತುಂಬಾ ಭಯ ಆಗ್ತಿದೆ. ಮಾತಾಡಿ ಅರ್ಜುನ್ ಅವರೇ. ಅರ್ಜುನ್ ಅವರೇ, ಅರ್ಜುನ್ ಅವರೇ. ಸದ್ಯ ಜೀವಕ್ಕೆ ಏನು ಅಪಾಯ ಇಲ್ಲ ಅಂತ ಅನ್ಸದೆ. ಆದರೆ ಆ ಹದ್ದು ಯಾವುದು? ನನ್ನ ಅರ್ಜುನ್ ಅವ್ರನ್ನ ಯಾಕೆ ಆ ಹದ್ದು ಎತ್ಕೊಂಡು ಹೋಗ್ತಾ ಇತ್ತು? ಇವ್ರನ್ನ ಎತ್ಕೊಂಡು ಹೋಗೋದ್ರಿಂದ ಆ ಹದ್ದಿಗೆ ಏನ್ ಲಾಭ? ಆ ಮಾಯಾವಿ ಹೆಣ್ಣು ಆ ಹದ್ದನ್ನ ಕಳ್ಸಿರ್ಬೋದಾ? ಅಥವಾ ಆ ಭೈರವ ಏನಾದ್ರೂ ಹದ್ದನ್ನ ಕಳ್ಸಿರ್ಬೋದಾ? ಅರ್ಜುನ್ ಅವರೇ ದಯವಿಟ್ಟು ಎದ್ದೇಳಿ ಅರ್ಜುನ್ ಅವರೇ, ಮಾತಾಡಿ. ತನ್ನ ಎಲ್ಲ ಶಕ್ತಿಗಳನ್ನು ಒಗ್ಗೂಡಿಸಿ ಎದೆಗೆ ಗೊತ್ತಿದ್ದ. ಆದರೆ ಮನುಷ್ಯನಲ್ಲಿ ಇಷ್ಟೊಂದು ಶಕ್ತಿ ಇರೋದಕ್ಕೆ ಸಾಧ್ಯನಾ? ಇಲ್ಲ, ಅವನ ದೇಹದಲ್ಲಿ ನಾಗಮಣಿ ಇರೋದ್ರಿಂದ ಅವನಿಗಷ್ಟೊಂದು ಶಕ್ತಿ ಇದೆ. ಅವನನ್ನು ಸುಲಭವಾಗಿ ಎತ್ಕೊಂಡು ಹೋಗಿ ಭೈರವನ ಮುಂದೆ ಬಿಸಾಕಬೇಕು ಅಂದುಕೊಂಡಿದ್ದೆ. ಆದರೆ ಅದು ಅಷ್ಟು ಸುಲಭ ಅಲ್ಲ. ಅವನ ಜೊತೆಯಲ್ಲಿ ಇದ್ದು ಅವನನ್ನ ಕುಕ್ಕಿ ಕುಕ್ಕಿ ಅವನ ಒಳಗಿರೋ ನಾಗಮಣಿನ ವಶ ಪಡ್ಕೋತೀನಿ. ಏನ್ ಬಾಬಾ ಇದು? ಕೈಗೆ ಬಂದಿತ್ತು ಬಾಯಿಗೆ ಬರ್ದೇ ಇರೋವಾಗ ಆಗೋಯ್ತಲ್ಲ. ಅಲ್ಲ ಬಾಬಾ, ಆ ಕಾನಿಷ್ಕ ಇನ್ನೇನು ನಾಗನ್ನು ಹೊತ್ಕೊಂಡು ಬಂದೇ ಬಿಟ್ಟ ಅನ್ನೋ ತರ ಖುಷಿ ಪಟ್ವಿ ನಾವು. ಆದ್ರೆ ಅರ್ಜುನ್ ಇದ್ದಕ್ಕಿದ್ದ ಹಾಗೆ ತಪ್ಪಿಸ್ಕೊಟ್ಟ. ವಿಷ್ಣು, ಸಹನೆ ಅನ್ನೋದು ಸಾಸಿವೆ ಅಷ್ಟಲ್ಲ, ಸಾಗರದಷ್ಟಿರಬೇಕು. ಆಗ್ಲೇ ಏನಾದ್ರೂ ಸಾಧಿಸೋದಕ್ಕೆ ಸಾಧ್ಯ. ಬಾಬಾ, ಸಾಸಿವೆ ಸಾಗರ ಅಂತ ಏನೇನೋ ಹೇಳ್ಬೇಡಿ. ನಿಮ್ಗಿರೋಷ್ಟು ತಾಳ್ಮೆ ಸಹನೆ ನಮಗಿಲ್ಲ. ರುದ್ರ, ನಾಗಮಣಿಗೋಸ್ಕರ ನೀವು ಅಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೀರಾ. ಇನ್ನೊಂದು ಸ್ವಲ್ಪ ದಿವಸ ಕಾಯಕ್ಕಾಗೋದಿಲ್ಲ ಅಂದ್ರೆ ಹೇಗೆ? ಈ ಬಾಬನ ಶಿಷ್ಯರ ದುರಾಸೆ ನೋಡಿದ್ರೆ ನಗು ಬರುತ್ತೆ. ಇವ್ರು ನಾಗಮಣಿಗೋಸ್ಕರ ಬಾಬನ್ನೇ ಬೇಕಾದ್ರೆ ಬಲಿ ತಗೊಂಡ್ರು ತಗೊಂಡ್ಬಿಡ್ತಾರೆ. ಏ ಊರ್ಮಿಳ, ಏನಂದೆ? ಇವರು ನನ್ನ ಬಲಿ ತಗೊಳ್ಳೋದ?
ಅದಕ್ಕೂ ಮುಂಚೆ ನಾನೇ ಇವ್ರನ್ನ ಬಲಿ ತಗೋತೀನಿ. ಹೇಗ್ ಬಾಬಾ? ಈ ಮೂರ್ಖ ಶಿಖಾಮಣಿಗಳು ನಾಗಮಣಿ ಇವರ ವಶಕ್ಕೆ ಸಿಗುತ್ತೆ ಅಂತ ಕನಸು ಕಟ್ಟಿಕೊಂಡು ನನ್ನ ಹಿಂದೆ ಮುಂದೆ ಅಲ್ದಾಡ್ತಾ ಇದ್ದಾರೆ. ಒಂದು ಸಲ ನಾಗಮಣಿ ನನ್ನ ವಶಕ್ಕೆ ಬರಲಿ, ಆಮೇಲೆ ಇವರಿಬ್ಬರನ್ನ ನನ್ನ ಕಾಲ ಭೈರವನಿಗೆ ಬಲಿ ಕೊಟ್ಟು ಆ ನಾಗಮಣಿನ ಶಾಶ್ವತವಾಗಿ ನನ್ನದಾಗಿಸ್ಕೊಳ್ತೀನಿ. ಅಯ್ಯೋ, ನಿಮ್ಮನ್ನ ನೋಡ್ತಾ ಇದ್ರೆ ಕರುಣೆ ಉಕ್ಕಿ ಬರ್ತಾ ಇದೆ. ಬರಲೇಬೇಕು ಊರ್ಮಿಳಾ. ಕುರಿ ಕಟಕನ್ನೇ ನಂಬೋದು, ಕುರುಬನ್ನಲ್ಲ. ಇವರು ಅಷ್ಟೇ. ಅರ್ಜುನ್ ಅವರೇ, ಎದ್ದೇಳಿ ಅರ್ಜುನ್ ಅವರೇ, ಮಾತಾಡಿ. ಅರ್ಜುನ್ ಅವರೇ, ನಾನು ನಿಮ್ಮ ಅಮೃತ ಮಾತಾಡ್ತಾ ಇರೋದು. ಅಮೃತವ್ರೆ, ನಾವ್ಯಾಕೆ ಇಲ್ಲಿದ್ದೀವಿ? ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ನಿಮ್ಗೇನು ಆಗಿಲ್ಲ ತಾನೆ? ನನಗೇನಾಗಿದೆ? ಯಾಕೆ ಕೇಳ್ತಿದ್ದೀರಾ? ಅಮೃತವ್ರೆ, ನಾನು ಕೇಳ್ತಾನೆ ಇದ್ದೀನಿ, ನೀವ್ ಏನ್ ನೋಡ್ತಾ ಇದ್ದೀರಾ? ಏನಾಯ್ತು? ಅದೇನು ಅಂತ ಹೇಳಿ. ಅದು ಅರ್ಜುನ್ ಅವರೇ, ಒಂದು ದೊಡ್ಡ ಹದ್ದು ನಿಮ್ಮನ್ನ ಎತ್ಕೊಂಡು ಆಕಾಶದ ಕಡೆ ಹಾರ್ತಾ ಇತ್ತು. ಅವಾಗ ಆ ಹದ್ದು ನಿಮ್ಗೆ ಏನ್ ಮಾಡುತ್ತೋ ಅನ್ನೋ ಆತಂಕದಲ್ಲಿ ನಾನು ನಿಮ್ಮನ್ನ ಕೂಗ್ದೆ. ಅದು ನಿಮ್ಗೆ ಕೇಳಿಸ್ತಲ್ವೋ ಗೊತ್ತಿಲ್ಲ. ಆಗ ನೀವು ನಿಮ್ಮ ಶಕ್ತಿನೆಲ್ಲ ಒಗ್ಗೂಡಿಸಿ ಆ ಹದ್ದಿಗೆ ಗುದ್ದಿದ್ರಿ. ಆ ಹದ್ದು ನಿಮ್ಮ ಓಡತನ ತಡೆಯೋದಕ್ಕಾಗದೆ ಕೆಳಗಡೆ ಬಿದ್ದೋಯ್ತು. ನೀವು ಸಹ ಬಿದ್ರಿ, ಆದ್ರೆ ನಿಮ್ಗೇನು ಆಗ್ಲೇ ಇಲ್ಲ. ಅಮೃತವ್ರೆ, ಏನ್ ಹೇಳ್ತಾ ಇದ್ದೀರಾ? ನೀವ್ ಹೇಳ್ತಿರೋದನ್ನ ನಂಬೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಂಬಲೇಬೇಕು ಅರ್ಜುನ್ ಅವರೇ, ಅದೇ ಸತ್ಯ. ಅಲ್ಲ, ಅಷ್ಟ ಮೇಲಿಂದ ಕೆಳಗೆ ಬಿದ್ರೆ ನನಗೇನೂ ಆಗ್ಲಿಲ್ವಾ? ಅದೇ ನನಗೂ ಆಶ್ಚರ್ಯ ಆಗ್ತಾ ಇರೋದು. ಸದ್ಯ ನಿಮ್ಗೇನು ಅಪಾಯ ಆಗ್ಲಿಲ್ವಲ್ಲ, ಅಷ್ಟೇ ನನಗೆ ಸಮಾಧಾನ. ಆದ್ರೆ ಹದ್ದನ್ನು ಎತ್ಕೊಂಡು ಹೋಗಿದ್ದು, ನಾನು ಅದಕ್ಕೆ ಗುದ್ದಿದ್ದು, ಅಲ್ಲಿಂದ ಬಿದ್ದಿದ್ದು ಯಾವುದು ನನಗೆ ನೆನಪೇ ಇಲ್ಲ. ಹೋಗ್ಲಿ ಬಿಡಿ, ಸುರಕ್ಷಿತವಾಗಿ ನೀವು ಮತ್ತೆ ನನ್ನ ಕೈ ಸಿಕ್ಕಿದ್ರಲ್ಲ, ಅಷ್ಟೇ ನನಗೆ ಸಂತೋಷ. ಇಲ್ಲ, ಈ ಪವಾಡ ಸಾಮಾನ್ಯ ಮನುಷ್ಯರಿಗಂತೂ ಸಾಧ್ಯ ಇಲ್ಲ. ಇವರೊಳಗಡೆ ಏನೋ ವಿಶೇಷ ಶಕ್ತಿ ಇದ್ರೆ ಮಾತ್ರ ಹೀಗೆ ಯಾವ ಅಪಾಯನೂ ಇಲ್ಲದೆ ಭೂಮಿಗೆ ಬರೋದಕ್ಕೆ ಸಾಧ್ಯ. ಅಂದ್ರೆ ನಾನು ಅಂದ್ಕೊಂಡ ಹಾಗೆ ಅರ್ಜುನ್ ಅವರಲ್ಲಿ ನಾಗಮಣಿ ಇದೆಯಾ?